ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಗೊತ್ತಾ, ನಮ್ಮ ಮಮ್ಮಿ ಆ್ಯಕ್ಚುಲಿ ಮಂಗಳೂರಿಗೆ ಹೋಗಿದ್ದಾರೆ ಅಂತ ಅಂದಿದ್ನಲ್ವ. ಸೊ ಇವತ್ತು ನನಗೆ ಮಂಗಳೂರಿಂದ ತುಂಬ ಸ್ವೀಟ್ ಮತ್ತು ಖಾರ ತಂದಿದ್ದಾರೆ. ಸೊ ಅದನ್ನು ನಾನು ಇವಾಗ ಒಂದೊಂದು ತೋರಿಸ್ತೀನಿ. ನನ್ನ ತುಂಬ ಫೇವ್ರೇಟು ಮಂಗಳೂರು ಸ್ವೀಟ್ಸು ತುಂಬ ತಂದಿದ್ದಾರೆ. ಸೊ ಫಸ್ಟ್ ನೋಡಬೇಕಂದ್ರೆ ಸ್ಟೆಪ್ಲರ್ ಹಾಕಿದ್ದಾರೆ. ಇದು ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಮನೆಯಿಂದ ಇದು ತಂದಿದ್ರು ಮಮ್ಮಿ, ಫಿಶ್ ಕರಿ ತಂದಿದ್ರು. ತುಂಬ ಚೆನ್ನಾಗಿತ್ತು ಇದು. ವಾವ್, ಇದು ನನ್ನ ಫೇವ್ರೇಟ್ ಲಡ್ಡು. ಸಖತ್ತಿರುತ್ತೆ ಗೊತ್ತಾ. ಇದು ಏನು ಲಡ್ಡು ಅಂತ ಗೊತ್ತಿಲ್ಲ. ಇದು ನನ್ನ ಫೇವ್ರೇಟ್ ಲಡ್ಡು. ಇದು ನಂಗೆ ನೆನಪಾಗ್ತಿಲ್ಲ, ಬಟ್ ಇದಕ್ಕೇನೋ ಅಂತಾರೆ, ಬಟ್ ಸಖತ್ ಚೆನ್ನಾಗಿರುತ್ತೆ. ಸ್ವಲ್ಪ ಲಡ್ಡು ತಂದಿದ್ದಾರೆ ನನಗೆ. ಸೊ ಮತ್ತೆ ತಿನ್ನೋಣ. ಇವಾಗ ಜಸ್ಟ್ ತೋರಿಸ್ತೀನಿ ಏನೇನು ತಂದಿದ್ದಾರೆ ಅಂತ. ಒಂದು ಲಡ್ಡು, ಇನ್ನೊಂದು ವೆರೈಟಿ ಬೇರೆ ಲಡ್ಡು. ಇದು ಏನು ಲಡ್ಡು ಅಂತ ಗೊತ್ತಿಲ್ಲ ನನಗೆ. ಡ್ರೈ ಫ್ರೂಟ್ಸ್ ಲಡ್ಡು ಇದು ನೋಡಿ. ಡ್ರೈ ಫ್ರೂಟ್ಸ್, ಹೆವಿ ಡ್ರೈ ಫ್ರೂಟ್ಸ್ ಇದೆ ಇದರಲ್ಲಿ. ಚೆನ್ನಾಗಿದೆ ಡ್ರೈ ಫ್ರೂಟ್ಸ್ ಲಡ್ಡು. ಇದೇನು ಗೊತ್ತಾ, ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆಗುತ್ತಲ್ವ, ಆವಾಗ ಸ್ಟಮಕ್ ಪೇನ್ ಆಗುತ್ತಲ್ವ, ಆವಾಗ ಈ ಲಡ್ಡು ತಿನ್ನಬೇಕು. ತುಂಬ ಒಳ್ಳೆಯದು. ಅಂದರೆ ಇದರಲ್ಲೆಲ್ಲ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿರೋ ಲಡ್ಡು ಅಲ್ವಾ, ಒಳ್ಳೆಯದು. ಸೊ ಇದು ತಿನ್ನಿ, ಹುಡುಗಿರಿಗೆ ಪೀರಿಯಡ್ಸ್ ಆಗೋ ಟೈಮಲ್ಲಿ ತುಂಬ ಒಳ್ಳೆಯದು ಇದು. ಸೊ ಅದಕ್ಕೆ ಪೀರಿಯಡ್ ಆಗುವಾಗ ಎಲ್ಲರೂ ಗರ್ಲ್ಸ್ ಬಂದು ಈ ಲಡ್ಡು ತಿನ್ನಿ, ಡ್ರೈ ಫ್ರೂಟ್ಸ್ ಲಡ್ಡು ತುಂಬ ಒಳ್ಳೆಯದು. ಇದು ತಿನ್ನಿ, ಓಕೆ. ನೆಕ್ಸ್ಟ್ ಏನು ತಂದಿದ್ದಾರೆ ಅಂತ ನೋಡಿದ್ರೆ, ಸೊ ಅದಕ್ಕಿಂತ ಬಿಫೋರ್ ನಾವೊಂದು ಟಿಶ್ಯೂ ಪೇಪರ್ ತೊಗೊಳ್ಳೋಣ. ಟಿಶ್ಯೂ ಪೇಪರ್ ಮೇಯ್ನು. ನಾನು ಬಿಫೋರ್ ವೀಡಿಯೋದಲ್ಲೇ ಹೇಳಿದ್ದೆ ಟಿಶ್ಯೂ ಪೇಪರ್ ಎಷ್ಟು ದೊಡ್ಡ ಫ್ಯಾನು ಅಂತ. ಅಂದರೆ ನಾನು ಕ್ಯಾಂಟೀನ್ ಇರುತ್ತಲ್ವ ಕೋರ್ಟಲ್ಲಿ, ಅಲ್ಲೋಗಿ ಕ್ಯಾಂಟೀನಲ್ಲಿ ಎಲ್ಲಿ ಟಿಶ್ಯೂ ಪೇಪರ್ ಇಟ್ಟಿರ್ತಾರೆ ನೋಡಿ, ಅಲ್ಲೋಗಿ ನಿಂತ್ಕೊತೀನಿ, ಅಲ್ಲೇ ಊಟ ಮಾಡ್ತೀನಿ. ಟಿಶ್ಯೂ ಪೇಪರ್ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ತೀನಿ. 2-3 ಟಿಶ್ಯೂ ಪೇಪರ್ ಎತ್ಕೊಂಡು ಬಂದುಬಿಡ್ತೀನಿ. ಅವ್ರಿಗೆ ಗೊತ್ತು ನನ್ನ ಬಗ್ಗೆ, ಏನು ಅನ್ನಲ್ಲ ಅದಕ್ಕೆ. ಸೊ ಥರ್ಡ್ ನೋಡಬೇಕಂದ್ರೆ ಚಕ್ಲಿ, ಮಂಗಳೂರು ಚಕ್ಲಿ ನೋಡಿ. ನಂಗೆ ತುಂಬ ಇಷ್ಟ, ನಾನು ತಿಂತೀನಿ. ನಂಗೆ ತುಂಬ ಇಷ್ಟ ನೋಡಿ. ಎಷ್ಟು ದೊಡ್ಡ ಚಕ್ಲಿ ಅಂದರೆ, ನಮ್ಮಮ್ಮ ಎಷ್ಟು ದೊಡ್ಡ ಚಕ್ಲಿ ತಂದಿದ್ದಾರೆ ಅಂದರೆ ನನಗೆ ತಿನ್ನೋಕ್ಕೆ. ಇದು ಇವಾಗ ಓಪನ್ ಮಾಡೋಣ. ಇಲ್ಲೇ ಇರುತ್ತೆ ಓಪನ್ ಮಾಡೋದು. ಹಿಂಗೇನೋ ಓಪನ್ ಮಾಡ್ತೀನಿ. ಸೀಸರ್ ಏನು ಇಂಪಾರ್ಟೆಂಟ್ ಇಲ್ಲ ಇದಕ್ಕೆ. ಸೊ ಇದು ಇವಾಗ ಇಷ್ಟು ತುಂಬ ಹಾರ್ಡ್ ಇರುತ್ತೆ ಇದು ತಿನ್ನೋಕ್ಕೆ. ಸೊ ಇಷ್ಟು ತಿನ್ನೋಕ್ಕಾಗಲ್ಲ, ಟೇಸ್ಟ್ ಮಾಡ್ತೀನಿ. ಆಲ್ರೆಡಿ ನಂದು ಇವತ್ತು ಡಿನ್ನರ್ ಆಗೋಯಿತು. ಯಾಕಂದರೆ ನಮ್ಮಮ್ಮ ಮಂಗಳೂರಿಂದ ಫಿಶ್ ಕರಿ ತಂದಿದ್ರು, ಅದರಲ್ಲಿ ನಾನು ಊಟ ಮಾಡಿಬಿಟ್ಟೆ. ಚೆನ್ನಾಗಿತ್ತು. ಸೊ ನಂಗೆ ಇವಾಗ ಜಾಸ್ತಿ ತಿನ್ನೋಕ್ಕಾಗಲ್ಲ. ಸೊ ಟೇಸ್ಟ್ ಮಾಡ್ತೀನಿ ಹೆಂಗಿದೆ ಅಂತ. ಹಾಂ, ಸಕ್ಕತ್ತಿದೆ. ನಂಗೆ ಟೇಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇನ್ನೂ ತಿನ್ನಬೇಕು ಅಂತ ಆಗ್ತಿದೆ. ನೋಡಿದ್ರಾ ಎಷ್ಟು ಚೆನ್ನಾಗಿದೆ ಅಂತ. ಚಕ್ಲಿ ಎಷ್ಟು ದೊಡ್ಡದು, ಮಂಗಳೂರಿಂದ ತಂದಿರೋದು ನೋಡಿ. ಹೆಬ್ರಿ ವಿನಾಯಕ ಎಷ್ಟು ಚೆನ್ನಾಗಿದೆ. ಹೆಬ್ರಿಯಿಂದ ಮಾಡಿರೋದು. ಹೆಬ್ರಿ ನಿಯರ್ ಟು ಕಾರ್ಕಳ ಅನ್ಕೊತೀನಿ. ಸೊ ಇದಿವಾಗ ಟೇಸ್ಟ್ ಮಾಡಿ ಆಯಿತು. ನೆಕ್ಸ್ಟ್ ಏನು ತಂದಿದ್ದಾರೆ ಅಂತ ನೋಡೋಣ. ಚಕ್ಲಿ ಆಯಿತು, 2 ವೆರೈಟೀಸ್, 2 ಲಡ್ಡು ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಇದು ನೋಡಿ. ಇದು ಒಬ್ಬಟ್ಟು ಬರುತ್ತಲ್ಲ ನಮ್ಮ ಸೈಡು, ಬ್ಯಾಂಗ್ಳೂರು ಸೈಡು ಒಬ್ಬಟ್ಟು ಬರುತ್ತಲ್ವ, ಇದು ಒಬ್ಬಟ್ಟು. ಇದು ಯಾವುದರಿಂದ ಒಬ್ಬಟ್ಟು ಇದು ಬೇಳೆ, ಹೆಸರು ಬೇಳೆ ಅದು ಬೇಳೆ ಬರುತ್ತಲ್ವ, ಯೆಲ್ಲೋ ಕಲರು, ಅದರಿಂದ ಮಾಡೋದು. ಸಖತ್ ಚೆನ್ನಾಗಿರುತ್ತೆ ಇದು. ನಮ್ಮ ಸೈಡಲ್ಲಿ, ಮಂಗಳೂರು ಸೈಡಲ್ಲಿ ಫಂಕ್ಷನ್ ಆಗುತ್ತಲ್ವ, ಆವಾಗ ಎಲ್ಲರೂ ಈ ಒಬ್ಬಟ್ಟನ್ನೇ ಯೂಸ್ ಮಾಡೋದು. ಈ ಒಬ್ಬಟ್ಟಿಗೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು, ಸಖತ್ತಿರುತ್ತೆ. ಆ್ಯಕ್ಚುಲಿ ಮಂಗಳೂರವ್ರು ಹೆಂಗೆ ಗೊತ್ತಾ, ಈ ಒಬ್ಬಟ್ಟು ಇರುತ್ತಲ್ಲ, ಈ ಒಬ್ಬಟ್ಟು ಬಂದು ಪಾಯಸ ಮಾಡ್ತಾರಲ್ವ, ಅದಕ್ಕೆ ಡಿಪ್ ಮಾಡಿ ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ಈ ಕೇರಳದವರು ಈ ಹಪ್ಪಳ ಬರುತ್ತಲ್ವ, ಹಪ್ಪಳವನ್ನು ಪಾಯಸದಲ್ಲಿ ಡಿಪ್ ಮಾಡಿ ತಿಂತಾರಲ್ವ. ಸೊ ಹಂಗೇ ನಾವು ಒಬ್ಬಟ್ಟನ್ನ ಪಾಯಸಕ್ಕೆ ಡಿಪ್ ಮಾಡಿ ತಿಂತೀವಿ.
ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ನೋಡಿ. ನನಗಿದು ತುಂಬ ಫೇವ್ರೇಟು, ನಾನು ತುಂಬ ಇಷ್ಟಪಟ್ಟು ತಿಂತೀನಿ. ಅಂದರೆ ನಮ್ಮ ಸೈಡಲ್ಲಿ ಏನು ಫಂಕ್ಷನ್ ಆದರೂ ಇದು ಸ್ವೀಟ್ ಥರ ಇದನ್ನು ಕೊಡ್ತಾರೆ. ಇದು ತುಂಬ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಕೆಳಗೆ ಹಾಕ್ಬಿಟ್ಟು ನಾವು ಸ್ವಲ್ಪ ಟೇಸ್ಟ್ ಮಾಡೋಣ. ನಾನು ತುಂಬ ಫೇವ್ರೇಟ್ ಅಂದರೆ ಇದು ಒಬ್ಬಟ್ಟು. ನಾನು ತುಂಬ ಇಷ್ಟಪಟ್ಟು ತಿಂತೀನಿ ಇದು. ನಾನು ಮನೆಯಲ್ಲಿ ಅಂದರೆ ನಮ್ಮ ಸೈಡಲ್ಲಿ ಏನು ಫಂಕ್ಷನ್ ಆದರೂ ಇದು ತರ್ತಾರೆ, ಇದು ಕೊಡ್ತಾರೆ ಫಂಕ್ಷನಲ್ಲಿ. ಮನೆಯಲ್ಲೂ ನಾನು ತುಂಬ ಇಷ್ಟಪಟ್ಟು ತಿಂತಿದ್ದೆ. ಸೊ ಇನ್ನೂ ಅಷ್ಟು ಸಿಗಲ್ಲ, ಉಟ್ಕೊಂಡು ಹೋಗ್ಬೇಕು ಒಬ್ಬಟ್ಟನ್ನು. ಇವತ್ತು ನಮ್ಮ ಅಮ್ಮ ತಂದಿದ್ದಾರೆ. ಸೊ ನೆಕ್ಸ್ಟ್ ಏನು ತಂದಿದ್ದಾರೆ ಅಂತ ನೋಡೋಣ. ಇದು ಏನಂತಾರೆ ನಂಗೆ ಗೊತ್ತಿಲ್ಲ. ಇದು ಒಂದು ಸ್ನ್ಯಾಕ್ಸು, ಗರಿ ಇರುತ್ತೆ. ನಾನು ಹೇಳಿದ್ನಲ್ವ, ಇದು ಒಂದು ಸ್ನ್ಯಾಕ್ಸು. ಅಂದರೆ ಖಾರ ಇರಲ್ಲ, ಬಟ್ ಇದು ತುಂಬ ಚೆನ್ನಾಗಿರುತ್ತೆ. ಇದು ಇವಾಗ ಕಟ್ ಮಾಡ್ಕೊತೀನಿ. ಇದು ನಂಗೆ ತುಂಬ ಇಷ್ಟ. ಇದು ನೋಡಿ ಹಿಂಗಿರುತ್ತೆ, ಕಡ್ಡಿ ಥರ. ಟೇಸ್ಟೇ ಬೇರೆ, ಎಲ್ಲ ಫ್ರೆಶ್ಶು ಅಂದ್ಕೊತೀನಿ, ಅಷ್ಟು ಟೇಸ್ಟ್ ಬರ್ತಿದೆ. ನಮ್ಮ ಊರಲ್ಲಿ ಒಂದು ಬ್ಯಾಕ್ರಿ ಇದೆ. ನಾವು ಸ್ವೀಟಲ್ಲಿ ಅಲ್ಲೇ ತೊಗೊತೀವಿ. ಅಲ್ಲಿ ಫ್ರೆಶ್ಶು ಎಷ್ಟು ಮಾಡ್ತಾರೋ ಅಷ್ಟು ಅವಾಗ ಸೇಲ್ ಆಗ್ತಿರುತ್ತೆ. ಸೊ ಅಲ್ಲೇ ಜಾಸ್ತಿ ತೊಗೊತೀವಿ ನಾವು, ಅಂದರೆ ಫ್ರೆಶ್ ಸಿಗುತ್ತಲ್ವ ಅದಕ್ಕೆ. ಇದು ಸಕ್ಕತ್ತಿದೆ. ನೆಕ್ಸ್ಟ್ ಏನು ತಂದಿದ್ದಾರೆ ನೋಡೋಣ. ನಾನು ಹೇಳಿದ್ನಲ್ವ, ಇದು ಜಿಲೇಬಿ ನೋಡಿ. ನೆಕ್ಸ್ಟು ಜಿಲೇಬಿನೂ ನಂಗೆ ತುಂಬಾ ಇಷ್ಟ, ತುಂಬ ಇಷ್ಟಪಟ್ಟು ತಿಂತೀನಿ ಜಿಲೇಬಿ. ಅಂದರೆ ಅದು ಇನ್ನೊಂದು ರೆಡ್ ಕಲರ್ ಬರುತ್ತಲ್ಲ ಜಿಲೇಬಿ ಥರನೇ, ಅದಕ್ಕೆ ಏನಂತಾರೆ ಮರ್ತೋಗ್ಬಿಟ್ಟಿದೆ ನಂಗೆ ಅಷ್ಟು. ಜಿಲೇಬಿ ಕಟ್ ಮಾಡ್ಕೊಳ್ಳೋಣ. ಕಟ್ಟಿಟ್ಟು ಮಾಡೋಂಗಿಲ್ಲ, ಇಲ್ಲೇ ಓಪನ್ ಇರುತ್ತೆ ಅಂತ ಅನ್ಕೊಂಡು. ಇಲ್ಲೇ ಓಪನ್ ಇದೆ ನೋಡಿ. ಸೊ ಇವಾಗ ಇದು ಅಪ್ಪ, ಇದಂತೂ ನಂಗೆ ತುಂಬಾ ಇಷ್ಟ. ತುಂಬ ಅಂದರೆ ತುಂಬಾ ಇಷ್ಟ ಜಿಲೇಬಿ. ಮಂಗಳೂರು ಸ್ವೀಟು ಖಾರ ಅಂದರೆ ತುಂಬ ಫ್ಯಾನು ನಾನು. ಅಷ್ಟು ಚೆನ್ನಾಗಿರುತ್ತೆ ಗೊತ್ತು. ಇದು ನನ್ನ ತುಂಬ ಫೇವ್ರೇಟ್ ಜಿಲೇಬಿ ನೋಡಿ, ಜಿಲೇಬಿ ಸ್ವೀಟು. ಸೊ ನೆಕ್ಸ್ಟ್ ಏನು ತಂದಿದ್ದಾರೆ ಅಂತ ನೋಡೋಣ. ಓಕೆ, ಇದು ಆಯಿತು. ನೆಕ್ಸ್ಟು ಇದೂ ನಂಗೆ ತುಂಬ ಇಷ್ಟ. ಇದು ಕಾಣಿಸ್ತಿದೆಯಾ? ಇದು ನೋಡಿ, ಇದು ಏನಂತಾರೆ, ಇದ್ರ ಹೆಸ್ರು ಗೊತ್ತಿಲ್ಲ, ಬಟ್ ನಂಗೆ ಇಷ್ಟ. ಖಾರಗಡ್ಡಿ ಇದಕ್ಕೆ ಏನಂತಾರೆ ಗೊತ್ತಾ? ನನ್ನ ಲ್ಯಾಂಗ್ವೇಜಲ್ಲಿ ನಮ್ಮಮ್ಮ ಅಂತಿದ್ದಾರೆ, ಹಿಂದಿಂದ ಸೌಂಡ್ ಕೊಡ್ತಿದ್ದಾರೆ. ಇದಕ್ಕೆ ಖಾರಗಡ್ಡಿ ಅಂತಾರಂತೆ, ಬಟ್ ನಂಗೆ ಇದಕ್ಕೆ ಏನಂತಾರೆ ಗೊತ್ತಿಲ್ಲ. ನೋಡಿ ಹಿಂಗಿರುತ್ತೆ. ಇನ್ನೇನು ಬೇಕು ಹಂಗೆ. ಇದೆರಡು ಟೇಸ್ಟ್ ಒಂದೇ ಥರ. ಲೈಕ್ ಇದು ಬ್ರದರು, ಇದು ಎಲ್ಡರ್ ಬ್ರದರು, ಇದು ಯಂಗರ್ ಬ್ರದರ್ ಥರ. ಒಂದೇ ಟೇಸ್ಟು. ಅಂದರೆ ಇದು ಸ್ವಲ್ಪ ದಪ್ಪಕ್ಕಿರುತ್ತೆ, ಇದು ಸ್ವಲ್ಪ ಸ್ಲಿಮ್ ಆಗಿರುತ್ತೆ, ಅಷ್ಟೇ ವೆರೈಟಿ. ಅಂದರೆ ಸೇಮ್ ಟೇಸ್ಟ್, ಚೆನ್ನಾಗಿರುತ್ತೆ ಅದು. ಮತ್ತು ಬೇರೆ ಎಂಥದ್ದಿದ್ದಾರೆ ಅಂದರೆ ಜೆರಿ ತಂದಿದ್ದಾರೆ. ನಂಗೆ ಜೆರಿ ಅಂದರೆ ತುಂಬ ಇಷ್ಟ, ಕೇಕ್ ಮೇಲೆ ಇರುತ್ತಲ್ವ. ಸೊ ಜೆರಿ ತಂದಿದ್ದಾರೆ ನೋಡಿ. ಸೊ ಕಟ್ ಮಾಡೋಣ. ಜೆರಿ
ನಾನು ಹೇಳಿದ್ನಲ್ವ ನಾನು ಇದು ತುಂಬ ಇಷ್ಟಪಟ್ಟು ತಿಂತೀನಿ. ಸೊ ಇದು ತಂದಿದ್ದಾರೆ. ನೆಕ್ಸ್ಟ್ ಏನು ತಂದಿದ್ದಾರೆ ಅಂದರೆ ನೆಕ್ಸ್ಟು ಇದು ಚಿಪ್ಸು ಬನಾನಾ ಚಿಪ್ಸ್ ಇದೆ ನೋಡಿ, ಬನಾನಾ ಚಿಪ್ಸ್. ಸ್ಟಾರ್ಟಿಂಗಲ್ಲಿ ನಾನು ತುಂಬ ಬನಾನಾ ಚಿಪ್ಸ್ ತಿಂತಿದ್ದೆ ಮಂಗಳೂರಲ್ಲಿರುವಾಗ. ಬಟ್ ಇಲ್ಲಿ ಚಿಪ್ಸ್ ನಂಗೆ ಅಷ್ಟು ಇಷ್ಟ ಆಗ್ತಿಲ್ಲ, ಅದಕ್ಕೆ ನಾನು ಅಷ್ಟು ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಇದೇ ನೋಡಿ ಒರಿಜಿನಲ್ ಚಿಪ್ಸ್ ಟೇಸ್ಟ್ ಅಂದರೆ, ಮಂಗಳೂರು ಚಿಪ್ಸ್ ಟೇಸ್ಟ್ ಅಂದರೆ ಇದೆ. ನಂಗೆ ಇದು ತುಂಬ ತಿಂತಿರ್ತೀನಿ, ಬೇಗ ಒಂದು ಪ್ಯಾಕೆಟ್ ಖಾಲಿ ಮಾಡಬೇಕು, ನಂಗೆ ಸಾಕಾಗಲ್ಲ ಇದು. ಸೊ ಇಷ್ಟನಾ. ನೆಕ್ಸ್ಟು ನನಗೆ ಅಮ್ಮ ಸ್ಪೂನು ಸ್ಪೂನಿಮ್ಮ ತಿನ್ನಂಕಿ ಅಲ್ವಾ, ತಿನ್ನಂಕಿ ಚಮಚ ನೋನ. ಸಾರಿ, ಏನು ಗೊತ್ತಾ, ಮತ್ತೊಂದು ನನಗೆ ಹಲ್ವಾ ತಂದಿದ್ದಾರೆ. ಹಲ್ವಾ. ಸೊ ಅದು ತಿನ್ನೋಕ್ಕೆ ಸ್ಪೂನ್ ಕೊಡಿ ಅಮ್ಮ ಅಂತ ಹೇಳ್ತಿದ್ದೀನಿ. ಅಮ್ಮ ಸ್ಪೂನ್ ಈ ಕಡೆ. ಹಾಂ, ಥ್ಯಾಂಕ್ಸ್, ಬಾಯ್. ಸ್ಪೂನ್ ಸಾರಿ ಇದು ಏನಿದೆ ಹಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ನನಗೆ ಇವತ್ತು ನಮ್ಮಮ್ಮ ಎಷ್ಟು ಸ್ವೀಟ್ ಖಾರ ತಂದಿದ್ದಾರೆ ಗೊತ್ತಾ. ಸೊ ಸ್ವಲ್ಪ ತಂದಿದ್ದಾರೆ, ಬಿಕಾಸ್ ನಾನು ತುಂಬ ಇಷ್ಟಪಟ್ಟೆಲ್ಲ ತಿಂತೀನಿ. ಇಲ್ಲಿ ಬ್ಯಾಂಗ್ಳೂರಲ್ಲಿ ಅಷ್ಟು ಸಿಗೋಲ್ಲ ನಂಗೆ ಪರ್ಸ್ನಲಿ ನಂಗೆ ಇಷ್ಟ ಆಗಿರೋದೇನು ಸಿಗೋಲ್ಲ. ಅದಕ್ಕೆ ನಂಗೆ ಇಲ್ಲಿ ಇರೋ ಟೇಸ್ಟ್ ಅಷ್ಟು ಇಷ್ಟ ಆಗೋಲ್ಲ. ಅದಕ್ಕೆ ನಾನು ನನಗೆ ಏನು ಇಷ್ಟ ಆಗುತ್ತೋ ಅದು ಥರ ಕೇಳಿ, ಅಂದರೆ ನಾನು ಇಷ್ಟು ಥರ ಕೇಳಿಲ್ಲ ಅವ್ರ ಜೊತೆ. ಲಾಡು ಇಷ್ಟವ್ರಿಗೆ ಥರ ಕೇಳಿಲ್ಲ, ಅವರೇ ತಂದಿದ್ದಾರೆ. ಏನಂದರೆ ಒಂದು ಪ್ರೀತಿ ಇರುತ್ತಲ್ವ, ಲವ್ ಮಗಳ ಮೇಲೆ ಲವ್. ಸೊ ಬೆಂಗಳೂರು ಕಳಿಸಿರೋದು ಹೆಂಗಿದೆ ಅಂದರೆ, ಒಂದು ಮದುವೆ ಮಾಡಿ ಹಸ್ಬೆಂಡ್ ಮನೆಗೆ ಕಳಿಸಿರೋ ಹಂಗಿದೆ. ಏನಾದರೂ ಹೇಳಿದ್ರೆ ಒಂದು ಚಿಕ್ಕ ವಿಷಯ, ಇಷ್ಟು ಚಿಕ್ಕ ವಿಷಯ ತನ್ನಿ ಮಮ್ಮಿ ಅಂತ ಹೇಳಿದ್ರೆ ಅವರ ಪ್ರೀತಿನೆಲ್ಲ ಹಂಗೇ ಕೊಟ್ಬಿಡ್ತಾರೆ. ಇಷ್ಟು ತನ್ನಿ ಅಂದರೆ ಇಷ್ಟು ತೊಗೊಂಡು ಬಂದುಬಿಡ್ತಾರೆ. ನಾನು ಆ್ಯಕ್ಚುಲಿ ಇಷ್ಟು ಹೇಳಿಲ್ಲ, ನಾನು ಯಾವುದೋ ಒಂದು ಸ್ವೀಟ್ ಥರ ಕೇಳಿದೆ ಅಷ್ಟೇ. ನಂಗೆ ಸ್ವೀಟ್ ತಿನ್ಬೇಕು ಅನಿಸ್ತಿದೆ, ಇಲ್ಲಿ ಸಿಗ್ತಿಲ್ವಲ್ಲ ಅಂತ. ಅದಕ್ಕೆ ಅವರು ಇಷ್ಟು ಎಲ್ಲನೂ ಎತ್ಕೊಂಡು ಬಂದುಬಿಟ್ಟಿದ್ದಾರೆ ಇಲ್ಲಿಗೆ. ಮನೆಗೆ ಹೋಗಿದ್ರು ಮೊನ್ನೆ ಸ್ಯಾಟರ್ಡೆ. ಸೊ ಇವತ್ತು ಮಾರ್ನಿಂಗ್ ಬರುವಾಗ ತಂದರು. ಇವತ್ತು ಮಾರ್ನಿಂಗ್ ಕೋರ್ಟ್ ಇತ್ತಲ್ವ, ಅದಕ್ಕೆ ಹೋಗ್ಬಿಟ್ಟು ಇವಾಗ ಬಂದು ವೀಡಿಯೋ ಮಾಡಿದೆ. ಬಂದು ಸೊ ಅದಕ್ಕೆ ಸಾರಿ ನಾನೇನು ಮಾತಾಡ್ತೀನಿ ಮರ್ತೋಗ್ಬಿಟ್ಟು. ಇವತ್ತು ನಮ್ಮ ಮಮ್ಮಿ ಇಷ್ಟು ಐಟಮ್ ತಂದಿದ್ದಾರೆ ಮನೆಗೆ ಹೋಗ್ಬಿಟ್ಟು. ಇವತ್ತು ಮಾರ್ನಿಂಗ್ ಬಂದರು ಅವರು. ನಾನು ಮಾರ್ನಿಂಗ್ ಬಂದಾದ್ಮೇಲೆ ನಂಗೆ ಕೋರ್ಟ್ ಇತ್ತು, ನಾನು ಹೋಗ್ಬಿಟ್ಟೆ. ಬರುವಾಗ ಇಷ್ಟು ಲೇಟ್ ಆಯಿತು. ನಾನು ಬರುವಾಗ 7:30 ಆಯಿತು ಆಫೀಸಿಂದ. ತುಂಬ ಕೆಲಸ ಇತ್ತು, ಕೇಸ್ ಬೇರೆ ತುಂಬ ಲಿಸ್ಟ್ ಆಗಿತ್ತು, ಬೇರೆ ಆಪ್ಷನ್ ಇರಲಿಲ್ಲ. ಸೊ ಇವಾಗ ಬಂದು ನಾನು ಫಿಶ್ ಕರಿ ತಂದಿದ್ದಾರಲ್ಲ ಅದು ತಿಂದುಬಿಟ್ಟು ಇವಾಗ ವೀಡಿಯೋ ಮಾಡೋಕ್ಕೆ ಕೂತಿದ್ದೆ. ಸೊ ಇವಾಗ ಎಲ್ಲ ಹೇಳಿದ್ದೀನಿ ಏನೇನು ತಂದಿದ್ದಾರೆ, ಏನೇನೋ ತೊಗೊಂಡು ಬಂದಿದ್ದಾರೆ ಅಂತ. ಸೊ ಈ ವಿಡಿಯೋ ಲೈಕ್ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇನ್ಸ್ಟಾದಲ್ಲೂ ಫಾಲೋ ಮಾಡಿ, ಇಲ್ಲೂ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಅಲ್ಲಿ ತನಕ ಬಾಯ್.